ಒಂದು ಕ್ಷಣ ಯೋಚಿಸಿ ನೋಡಿ, ನೀವು ಬೆಂಗಳೂರಿನ ಭಾರಿ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಿದ್ದೀರಾ. ಮುಂದೆ ಕಾರುಗಳ ಸಾಲು, ಹಿಂದೆ ಬೈಕ್ಗಳ ಗದ್ದಲ, ಎಲ್ಲೆಡೆ ಹಾರನ್ ಶಬ್ದ. ಅದೇ ಸಮಯದಲ್ಲಿ ನಿಮ್ಮ ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿ ಒಂದು ಹೊಸ ಬಟನ್ ಬೆಳಗುತ್ತೆ. ಅದೇ ಫ್ಲೈಟ್ ಮೋಡ್ ಎನೇಬಲ್. ನಿಮ್ಮ ಕಾರಿನ ಎರಡು ಬದಿಗಳಿಂದ ರೆಕ್ಕೆಗಳು ನಿಧಾನವಾಗಿ ಹೊರಬರುತ್ತವೆ. ಕಾರು ರಸ್ತೆ ಬಿಟ್ಟು ನಿಧಾನವಾಗಿ ಮೇಲಕ್ಕೆ ಏರುತ್ತದೆ. ಇದು ಕೇವಲ ಸಿನಿಮಾವಲ್ಲ, ನಮ್ಮ ಭವಿಷ್ಯದ ಸಾರಿಗೆ ವ್ಯವಸ್ಥೆ. ಹೌದು ಸ್ನೇಹಿತರೆ, ಈ ಫ್ಲೈಯಿಂಗ್ ಕಾರ್ಸ್ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಬಹಳ ಜನರು ಯೋಚಿಸುವುದೇನೆಂದರೆ, ಫ್ಲೈಯಿಂಗ್ ಕಾರ್ ಅಂದರೆ ಏನು? ಸಾಧಾರಣ ಕಾರಿಗೆ ರೆಕ್ಕೆ ಹಾಕಿದಂತೆಲ್ಲ. ಆದರೆ ವಾಸ್ತವದಲ್ಲಿ ಅದು ಆಗಲ್ಲ. ಈ ಹೊಸ ತಂತ್ರಜ್ಞಾನವನ್ನು eVTOL ಅಂತ ಕರೆಯುತ್ತಾರೆ. ಅದರ ಪೂರ್ಣ ರೂಪವೇನೆಂದರೆ ಎಲೆಕ್ಟ್ರಿಕ್ ವರ್ಟಿಕಲ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್. ಸರಳವಾಗಿ ಹೇಳಿದರೆ ಇದು ವಿಮಾನ, ಹೆಲಿಕಾಪ್ಟರ್, ಎಲೆಕ್ಟ್ರಿಕ್ ವಾಹನ ಈ ಮೂರು ಮಿಶ್ರಣ ಮಾಡಿದಂತಿರುತ್ತದೆ. ಇದಕ್ಕೆ ರನ್ವೇ ಬೇಡ, ನೆಲದಿಂದ ನೇರವಾಗಿ ಮೇಲಕ್ಕೆ ಏರಬಹುದು. ಈ ಒಂದು ತಂತ್ರಜ್ಞಾನದಿಂದ ನಗರಗಳಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವಾಗಬಹುದು. ಹೆಚ್ಚು ಜನರಿಗೆ ಅನಿಸುವುದೇನೆಂದರೆ ಫ್ಲೈಯಿಂಗ್ ಕಾರ್ ಇನ್ನೂ ದೂರದ ಭವಿಷ್ಯ. ಆದರೆ ಈಗಾಗಲೇ ಕೆಲವು ಕಂಪನಿಗಳು ಈ ವಾಹನಗಳನ್ನು ಪರೀಕ್ಷೆ ಮಾಡ್ತಿವೆ. ಅಮೆರಿಕದ ಜಾಬಿ ಏವಿಯೇಷನ್ ಕಂಪನಿ ಫ್ಲೈಯಿಂಗ್ ಟ್ಯಾಕ್ಸಿಯನ್ನು ಅಭಿವೃದ್ಧಿಪಡಿಸುತ್ತಿದೆ. ಈ ವಾಹನದಲ್ಲಿ 4 ಪ್ರಯಾಣಿಕರು ಕುಳಿತುಕೊಳ್ಳಬಹುದು. ಗರಿಷ್ಠ ವೇಗ ಸುಮಾರು 320 ಕಿಲೋಮೀಟರ್ ಪರ್ ಅವರ್ ಇರಬಹುದು. ಸುಮಾರು ಒಂದು ಚಾರ್ಜಿಂಗ್ನಲ್ಲಿ 150 ಕಿಲೋಮೀಟರ್ ಹಾರಬಹುದು. ಅಂದರೆ ಸುಮಾರು ಬೆಂಗಳೂರಿನಿಂದ ಮೈಸೂರು ಹೋಗುವಷ್ಟು ದೂರ. ರಸ್ತೆಯಲ್ಲಿ ಒಂದು ಪ್ರಯಾಣಕ್ಕೆ 10 ನಿಮಿಷ ಬೇಕಾದರೆ ಆಕಾಶದಲ್ಲಿ ಪ್ರಯಾಣಿಸಿದರೆ 2 ಅಥವಾ 3 ನಿಮಿಷದಲ್ಲಿ ರೀಚ್ ಆಗಬಹುದು. ಇದನ್ನು ಕೆಲವರು ಸ್ಕೈ ಹೈವೇ ಎಂದು ಕರೆಯುತ್ತಾರೆ. ಆದರೆ ಒಂದು ದೊಡ್ಡ ಸಮಸ್ಯೆ ಇದೆ. ಫ್ಲೈಯಿಂಗ್ ಕಾರ್ಸ್ಗಳಿಗೆ ಕೆಲವು ಸವಾಲುಗಳಿವೆ. ಆಕಾಶದಲ್ಲಿ ಸಾವಿರಾರು ಫ್ಲೈಯಿಂಗ್ ವೆಹಿಕಲ್ಸ್ ಇದ್ದರೆ ಬಹುಶಃ ಆಕಾಶದಲ್ಲಿನೂ ಟ್ರಾಫಿಕ್ ಜಾಮ್ ಆಗಬಹುದು. ಆದ್ದರಿಂದ ಒಂದು ಹೊಸ ವ್ಯವಸ್ಥೆ ಬೇಕು. ಅದೇ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಮತ್ತೇನೆಂದರೆ ಇದರಿಂದ ತುಂಬ ನಾಯ್ಸ್ ಕ್ರಿಯೇಟ್ ಆಗಬಹುದು. ಫ್ಲೈಯಿಂಗ್ ಕಾರ್ಸ್ನಲ್ಲಿ ಹಲವಾರು ರೋಟರ್ಸ್ ಇರುತ್ತವೆ. ಅವು ಹೆಲಿಕಾಪ್ಟರ್ ತರಹ ಶಬ್ದ ಮಾಡಬಹುದು. ಒಂದು ನಗರದಲ್ಲಿ 1000 ಫ್ಲೈಯಿಂಗ್ ವೆಹಿಕಲ್ಸ್ ಇದ್ದರೆ ಆ ಶಬ್ದ ಜನರಿಗೆ ದೊಡ್ಡ ಸಮಸ್ಯೆ ಆಗಬಹುದು. ಇದರಲ್ಲಿ ಒಂದು ಸತ್ಯವೇನೆಂದರೆ ಫ್ಲೈಯಿಂಗ್ ಕಾರ್ಸ್ ಆರಂಭದಲ್ಲಿ ಸಾಮಾನ್ಯ ಜನರಿಗೆ ಇರುವುದಿಲ್ಲ. ಕೆಲವು ಪ್ರೋಟೋಟೈಪ್ ಬೆಲೆ 3 ರಿಂದ 5 ಕೋಟಿ ರೂಪಾಯಿ ಇರುತ್ತದೆ. ಆದ್ದರಿಂದ ಮೊದಲಿಗೆ ಇದು ಕಾಣುವುದು ಏರ್ ಟ್ಯಾಕ್ಸಿ ಸರ್ವಿಸ್, ಲಕ್ಸುರಿ ಟ್ರಾವೆಲ್, ಎಮರ್ಜೆನ್ಸಿ ಟ್ರಾನ್ಸ್ಪೋರ್ಟ್. ಆದರೆ ತಂತ್ರಜ್ಞಾನ ಬೆಳೆಯುತ್ತಿದ್ದಂತೆ ಬೆಲೆ ಕಡಿಮೆಯಾಗಬಹುದು. ಬಹುಶಃ ಮುಂದಿನ 10 ಇಲ್ಲ 20 ವರ್ಷಗಳಲ್ಲಿ ನಾವು ಟ್ರಾಫಿಕ್ನಲ್ಲಿ ಸಿಲುಕಿಕೊಳ್ಳುವ ಬದಲು ಆಕಾಶದಲ್ಲಿ ಪ್ರಯಾಣ ಮಾಡುವ ದಿನಗಳು ಬರಬಹುದು. ಇಂತಹ ಇನ್ನೋವೇಷನ್ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.